ಹಸುವು ನಮ್ಮ ಎಲ್ಲರಿಗೂ ಅದ. ಎಷ್ಟೋ ವರ್ಷದಿಂದ ಈ 2 ಹೊತ್ತು ಹೊರದಾಡ್ತಾ ಇದ್ದೀವಿ. ಈ ನಮ್ಮ ಹಾಲಪ್ಪ ಪೂಜಾರಿಯವರ ಪ್ರಯತ್ನ ಇದು ಒಂದು ಹಂತಕ್ಕೆ ಬಂದು ನಿಂತು ಇವತ್ತಿನ ದಿವಸ ಇದು ಹಾವೇರಿ ಘಟಕ ಏನು ಪ್ರಾರಂಭ ಆಯಿತು. ನಮ್ಮ NSC ವತಿಯಿಂದ ನಮ್ಮ ಹಾವೇರಿ ಘಟಕಕ್ಕೆ ಅಭಿನಂದನೆಗಳು. ನೀವೆಲ್ಲರೂ ಏನು ವಿಚಾರ ಮಾಡ್ತೀರಿ ಅಂದ್ರೆ ಅವರಪ್ಪ ಎಲ್ಲರೂ ಭಾಷಣ ಮಾಡ್ತೀರಿ, ನಮ್ಮ ಪೆನ್ಷನ್ ಯಾವಾಗ ಬರ್ತದೆ? ಬರೀ ಉದ್ರಿ ಮಾತಾಡ್ಬೇಡಿ ಯಾರು. ನನಗೆ ಬರ್ತದೋ ಇಲ್ಲೋ ಅಷ್ಟ, ಅದ್ರ ಬಗ್ಗೆ ಅಷ್ಟ ಮಾತಾಡ್ತೀನಿ. ನಾನು ಬೇರೆ ಅದ್ರ ಬಗ್ಗೆ ಮಾತಾಡೋದು. ಈಗ 10 ವರ್ಷದಿಂದ ಹೊಡೆದಾಡಿ ಎಷ್ಟೋ ನಮ್ಮ ಸ್ನೇಹಿತರು ನಾವು ಕರ್ಕೊಂಡ್ಬಿಟ್ವಿ. ಆಗಲಾದ ರೋಗಗಳೆಲ್ಲ ಮೈಯಲ್ಲಿ ಬಂದು, ಆಗಲಾದ ಆಪರೇಷನ್ ಎಲ್ಲ ಎಲ್ಲರಿಗೂ ಆಯಿತು. ಆದರೂ ನಮ್ಮ ಟೆನ್ಷನ್ ಸೆಟಲ್ ಆಗ್ಬೋದು. ಕಾರಣ ಏನು? ವಿಚಾರಗಳು ಸಾಕಷ್ಟು ಮಾಡಿದ್ವಿ, ಘಟಕಗಳನ್ನು ಸಾಕಷ್ಟು ಮಾಡಿದ್ವಿ. ರೈಲ್ ರೋಕು, ರೋಡ್ ರೋಕು, ಅರ್ಧ ಬೆತ್ತನೆಯ ಮೆರವಣಿಗೆ, EPF ಮುಂದೆ ಗಲಾಟೆ, ಏನು ಮಾಡಿದ್ರು ಸರ್ಕಾರ ಮಣಿತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿದ ಮೇಲೆ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ 4 ಕಡೆ ಮೀಟಿಂಗ್ ಮಾಡಿ, ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಒಂದು ಗುಜರಾತಲ್ಲಿ, ಒಂದು ಪುಣೆಯಲ್ಲಿ, ಒಂದು ಹೈದರಾಬಾದಲ್ಲಿ, ಒಂದು ಕಲ್ಕತ್ತಾದಲ್ಲಿ ಮಾಡಿ ಎಲ್ಲರ ವಿಚಾರಗಳನ್ನು ಕೇಳ್ಕೊಂಡ್ವಿ. ಏನಪ್ಪ ನಮಗಂತೂ ಆಗ್ತಾ ಇಲ್ಲ, ನಾವು ಏನು ಮಾಡಬೇಕು? ಯಾಕಂದರೆ ನಮ್ಮದು ಡೆಮಾಕ್ರೆಟಿಕ್ ಫೋರಮ್. ಯಾಕಂದ್ರೆ ನಮ್ಮ ಜನರಿಗೆ ನಾವು ಹೇಳಿದ ಕಾರ್ಯಕ್ರಮ ಮಾಡಲಿಕ್ಕೆ ಬರ್ತದೋ ಇಲ್ಲೋ ದೊಡ್ಡ ವಿಚಾರ ಅದು. ಈ ಬೇರೆ ಸಂಘಟನೆಗಳು ಸಾಕಷ್ಟು ಮಾಡ್ತಾರೆ ಸಂಘರ್ಷಗಳು, ನಮಗೆ ಮಾಡಲಿಕ್ಕಾಗೋದಿಲ್ಲ. 2 ನಿಮಿಷ ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ನೀವೇನು ಮಾಡ್ತೀರಿ? ಅದಕ್ಕೆ ಕೆಲವು ವಿಷಯಗಳನ್ನು ನಾವು ಡಿಸೈಡ್ ಮಾಡಿದ್ವಿ. ಅವು ಏನು ಅಂತ ಅಷ್ಟೇ ಮುಂದೆ ಹೇಳ್ತೀನಿ ನಾನು, ಯಾಕಂದ್ರೆ ಬೇರೆ ವಿಷಯಗಳೆಲ್ಲ ಹೇಳ್ತಾರೆ. ಈ 4 ಕಾರ್ಯಕ್ರಮಗಳನ್ನು ನಾವು ಸರಿಯಾಗಿ ಮಾಡಿ ಸಕ್ಸಸ್ ಮಾಡಿದರೆ ನಮ್ಮ ಪೆನ್ಷನ್ ನಮ್ಮ ಓಡಿ ಬರ್ತದೆ. ನಮ್ಮ ಹತ್ರ ನಮ್ಮಲ್ಲಿ ಆಗಿಲ್ಲ ಅಂದ್ರೆ ನೀವು ಯಾರು ಏನು ಮಾಡಿಲ್ಲ, ತಿಳ್ಕೊಂಬಿಡ್ರಿ. ಕಾರ್ಯಕ್ರಮ ನಂಬರ್ 1, 28 ಜನ MP, 27 ಜನ ಗಂಟಿ ವರ್ಷ. ಒಬ್ಬರೇ ಒಬ್ಬರು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಕಾರಣ ಏನಂದರೆ ಅವರಿಗೆ ನಮ್ಮ ಓಟ್ ಬೇಕಾಗಿದೆ. ನಾವು ಹೆಂಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಏನು ಮುದುಕರು ಇವೇನು ಮಾಡ್ತಾವ ನಮಗೆ, ಅದರ ಶಾಖ ನಾವು ತೋರಿಸ್ಬೇಕು. ಆದ ಕಾರಣ ಇಲ್ಲಿ ಬರ್ತಕ್ಕಂಥ ಲೀಡರ್ಸು ಹಾಗೂ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದಂಥ ಜನರಿಗೆ ಈ ಕೆಳಕಂಡ MP ಗಳ ಮನೆ ಮುಂದೆ 3 ದಿವಸ ಧರಣಿ ಸತ್ಯಾಗ್ರಹ ಮಾಡಬೇಕು. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಎಕ್ಸೆಪ್ಷನ್ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮನವಿ ಪತ್ರ ನಾವು ಮುಟ್ಟಿಸ್ಬೇಕು. ಯಾರ್ಯಾರು MP ಗಳು? ಜಗದೀಶ್ ಶೆಟ್ಟರ್, ಏನೂ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಹುಬ್ಬಳ್ಳಿ 3 ದಿವಸ ಹಣ ಹಾಕಿ ಆ ಶೆಟ್ಟರ್ ಗೊತ್ತು ಮಾಡಿ, ನಾವು ಪೆನ್ಷನ್ದಾರರು, ನಮಗೆ ಪೆನ್ಷನ್ ಬರುವಂತು, ನೀನು ಜನನಾಯಕ, ಜನರ ಸುಖ ದುಃಖಗಳನ್ನು ತಗೊಂಡು ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು. ಗಂಟೆ ಮಾರ್ಸಕ್ಕೆ ಹೋಗ್ತೀಯ ಅಲ್ಲಿ. 2ನೇದು ಪ್ರಹ್ಲಾದ್ ಜೋಶಿ, ಯಾವಾಗಲೇ ಹೋಗಿ
ಪಾಲಿಸಿ ಮ್ಯಾಟ್ರ್ ಏನ್ರಿ? ನಮ್ಮ ಪೆನ್ಷನ್ದವ್ರ ಗತಿ ಏನು? ಇವರು ಯಾರು ಏನೂ ಮಾತಾಡಿಲ್ಲ. ಮೂರನೇದು ಗತಿಗೌಡರು ಬಾಗಲಕೋಟ್ ಏನೂ ಮಾಡಿಲ್ಲ. ಜಿಗಜಿಗಿ ಬಿಜಾಪುರ ಏನೂ ಮಾಡಿಲ್ಲ. ಹಾವೇರಿ ಬಸವರಾಜ ಬೊಮ್ಮಾಯಿ ಹೇಳಿದೆ. ಆಮೇಲೆ ತುಕಾರಾಮ್ ಬಳ್ಳಾರಿ ಹೂ ಅಂತಾನ ಗಂಟೆ ಬಾರಪ್ಪ ಏನು ಹೇಳಿಲ್ಲ. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಏನೂ ಮಾಡಿಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ನೋಡಿ, ದಾವಣಗೆರೆ ನಾಳೆ ಮಾತಾಡ್ತೀನಿ ಅಲ್ಲಿ. ರಾಘವೇಂದ್ರ ಶಿವಮೊಗ್ಗ. ನಮ್ಮ ನಿಟ್ಟಿನಲ್ಲಿ MP ಗಳ ಬಗ್ಗೆ ಅಷ್ಟೇ ಹೇಳ್ತೀನ, ಇಡೀ ಕರ್ನಾಟಕದ್ದು ತಗೊಳ್ತಾ ಇಲ್ಲ. ಬೇರೆ ಕಡೆ ಕೂಡ ನಮ್ಮ ಜನರು ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ಬಗ್ಗೆ ಯೋಚನೆ ಇಲ್ವಾ ಇವ್ರಿಗೆ? ಎಲ್ಲಿವರೆಗೂ ಕೆಳಗೆ ಶಾಖ ಕೊಡೋದಿಲ್ಲೋ ಅಲ್ಲಿವರೆಗೂ ಇವರು ಎದ್ದು ಕೂಡುವುದಿಲ್ಲ. ಇವತ್ತಿನ ದಿವಸ ಆಗಲೇ 3 ಕಡೆ ಡೇರಾ ಹೋಗ್ತಾ ಇದ್ದಾರೆ. ಮಂಡ್ಯ ಕುಮಾರಸ್ವಾಮಿ ಆಫೀಸ್ ಮುಂದೆ ಡೇರಾ ಹಾಕ್ಯಾರ. 15, 14, 17 3 ದಿವಸ ಕೊಡ್ಬೇಕಂತ. ರಾಯಚೂರು ಈಗ ರಿಪೋರ್ಟ್ ಬಂತು. ಡೇರಾ 3 ದಿವಸ ಒಂದೊಂದು ರಿಪೋರ್ಟ್ ಬರ್ಬೇಕಂತಾವ. ನಾವು ಒಂದು ವೇಳೆ ಮೊದಲನೇ ಕಾರ್ಯಕ್ರಮವನ್ನು ನಾವು ಸಕ್ಸಸ್ಸು 20ನೇ ತಾರೀಕಿಂತ ಮೊದಲು ಮಾಡಬೇಕು. ಕಾರಣ 20ರಿಂದ ಅಲ್ಲಿ ಲೋಕಸಭಾ ಸೆಷನ್ನು ಪ್ರಾರಂಭವಾಗುತ್ತೆ. ಈ ಮೊದಲನೇ ಕಾರ್ಯಕ್ರಮ ಎಷ್ಟು ಸಕ್ಸಸ್ ಮಾಡ್ತಿರೋ ಆ ಜಲ್ದಿ ಅವ್ರನ್ನ ಒಂದು ಕಾರ್ಯಕ್ರಮ ಇದು ಆಗಲಿಲ್ಲ. ಏನು ಮಾಡೋದು? ಸೆಂಟ್ರಲಿಂದ 2 ಕಾರ್ಯಕ್ರಮ ಹುಡ್ಕೊಂಡು ನಾವು. ಒಂದು CBT ಮೀಟಿಂಗ್ ಇದೇ 25ನೇ ತಾರೀಕು ಆಗ್ತಾ ಇದೆ. ಪಂಜಾಬ್, ಹರಿಯಾಣ, ಉತ್ತರಾಂಚಲ್, ಉತ್ತರ ಪ್ರದೇಶ್, ಡೆಲ್ಲಿ ಈ 5 ಸ್ಟೇಟ್ಗಳು ಹಾಗೂ ನಮ್ಮ ಸೆಂಟ್ರಲ್ ಕಮಿಟಿಯವರು ಹೋಗಿ CBT ಮೀಟಿಂಗ್ ಆಗ್ಲಾರ್ದಂಗೆ ನೋಡ್ಕೊಂಡಿವೆ. ಅದಾದ್ಮೇಲೂ ಆಗಲಿಲ್ಲ. ನಿಮ್ಮ CBT ಆಫೀಸ್ಗಳಿಗೆ 25ನೇ ತಾರೀಕು ಆದಮೇಲೆ 1 ದಿವಸ ಬಾಗಿಲು ಕೀಲಿ ಹಾಕಿದೆ. ಈ EPF ಕಾರ್ಡ್ರು ನಮ್ಮ ರೊಕ್ಕ ನುಂಗಿ ಬಿಟ್ಟಾರ. ಇಲ್ಲಿ ಹಾಕದೆ ಜೈಲಿಗೆ ಕರ್ಕೊಂಡು ಹೋದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಸರ್ಕಾರಕ್ಕೆ ಮುಟ್ಲಿದು. ಈ ಪೆನ್ಷನ್ದಾರರು ಎಷ್ಟು ಜೀವ ಬಿಟ್ಟು ತಮ್ಮ ಪೆನ್ಷನ್ ಅನ್ನು ಕೇಳಕತ್ತಾರ. ಇದು ಮಾಡಲಿಲ್ಲ. ಅಮರಣ ಉಪವಾಸ ಸತ್ಯಾಗ್ರಹ. ನಿಮ್ಮ ಡಿಸ್ಟ್ರಿಕ್ಟ್ ಕಮಿಟಿಯವರಿಗೆ ನೀವು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ. ಆ ಹೆಸರುಗಳನ್ನು ಇಟ್ಕೊಂಡು ನಾವು ಪ್ರೈಮ್ ಮಿನಿಸ್ಟರ್ಗೆ ಫಾರ್ವರ್ಡ್ ಮಾಡ್ತೀವಿ. ಹಾವೇರಿಯಲ್ಲಿ ಎಷ್ಟು ಜನ, ಹುಬ್ಬಳ್ಳಿಯಲ್ಲಿ ಎಷ್ಟು ಜನ, ಗದಗಿನಲ್ಲಿ ಎಷ್ಟು ಜನ, ಶಿವಮೊಗ್ಗದಲ್ಲಿ ಎಷ್ಟು ಜನ, ದಾವಣಗೆರೆ, ಅದು ಲಿಸ್ಟು ನಮಗೆ ಕಾರ್ಯಕ್ರಮ ಮಾಡಿಕೊಡ್ದೆ ಹೋದರೆ ನಾವೆಲ್ಲರೂ ಅಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಈ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಅವರು ನಿಮಗೆ ಮಾಡಿಲ್ಲ ಅಂದ್ರೆ ನಮ್ಮ ಜೀವ ಆದರೂ ಕೊಟ್ಟು ನಿಮ್ಮ ಪೆನ್ಷನ್ ಕೊಡಿಸ್ತೀವಿ. ನನ್ನ ಜೀವ ಬೇಕಾಗಿಲ್ಲ. ಇವನ್ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರು ಕೂಡ ಓಪನ್ ಆಗಿ ಹೇಳ್ಯಾರ, ಜೀವ ನಮ್ಮ ಜೀವ ಕೊಟ್ಟು ನಾವು ಸತ್ತು ಚಿಂತಿಲ್ಲ, ನಿಮ್ಮ ಪೆನ್ಷನ್ ಕೊಡಿಸಿ ತೀರ್ತೀವಿ. ಸರ್ಕಾರಕ್ಕೆ ಹೋಗ್ರಿ, ಇದು ಮೆಸೇಜ್. ಇದು ನಮಗೇನು ಆಗಲ್ಲ ಅಂತಿದ್ದೀರಾ? ನಾವು ಮುದುಕರಿರ್ತೀವಂತ ನಮ್ಮ ಅಡ್ವಾಂಟೇಜ್ ತಗೊಳಕತ್ತೀರ. ನೀವು ಸರ್ಕಾರದಲ್ಲಿ ಎಷ್ಟೋ ಸ್ಕೀಮ್ಗಳು ಕೊಡ್ತಾ ಇದ್ದೀರಾ. ಈಗ ಎಷ್ಟೋ ಜನರು ಹೇಳಿದ್ರು MP ಬೇರೆಯವರಿಗೆ ಕೊಡ್ಲಿ, ಅದ್ರ ಚಿಂತೆ ನಮಗೆ ಬೇಡ, ನಮಗೆ ಕೊಡ್ರಿ. ನಾವು ನಿಮಗೆ
ಭಿಕ್ಷೆ ಬೇಡ್ತಾ ಇಲ್ಲ. ನಾನು ತಿಂಗಳ ದುಡ್ಡು ತುಂಬಿನಿ, 1500 ದುಡ್ಡು ಕೊಡೋದು ನನಗೂ ಜೀವನದ ಸಾಕಾಗಿಬಿಟ್ಟದೆ. ಏನು ಮಾಡೋದಾಗಬೇಕು? ನಮ್ಮ ಜನರಿಗೆ ಎಷ್ಟು ಆಶ್ವಾಸನೆ ಕೊಡಬೇಕು? ಇದು ಎಲ್ಲ ಮಿನಿಟ್ಸು ಮಾಡಿದ್ದು ಸರ್ಕಾರಕ್ಕೆ ಮುಟ್ಟಿದೆ. ಅವರಿಂದ ಪಾಸಿಟಿವ್ನೂ ಬಂದಿದೆ. ನಿಮ್ಮ ಮುಂದೆ ನಾನು ಹೇಳಲ್ಲ, ಸಾಗೋವರೆಗೂ ಎಲ್ಲಿವರೆಗೂ ಅವ್ರು ನನ್ನ ಕೆಲಸ ಮಾಡಿಕೊಡೋರ್ಗೂ ನಾನು ನಿಮ್ಮ ಮುಂದೆ ಏನೂ ಹೇಳಲ್ಲ, ನಿಜವಾಗಿ ಹೋಗ್ತದೆ. ಬಟ್ ಡಿಸ್ಕಷನ್ ಪ್ರಾರಂಭ ಆಗ್ಯದ ಅವ್ರ ಕಡೆ, ಇದು ಮಾತ್ರ ಸತ್ಯ. ನಮಗೇನ್ರಿ, ಮೊದಲು ನೌಕರಿ ಮಾಡೋವಾಗ KCC ಬ್ಯಾಂಕ್ ಇರ್ಬೋದು, KSRTC ಇರ್ಬೋದು, ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯವರು ಇರ್ಬೋದು, ಅಪ್ಪ ರೊಕ್ಕ ತಂದು ಕೊಟ್ಟ ತಕ್ಷಣ ಬರ್ತದೆ ಓದು, ಯಾಕಂದ್ರೆ ಪಗಾರ ಬರ್ತಿತ್ತು. ಈಗ ಅಪ್ಪನ ಕೇಳೋದಲ್ಲ, ಬಂತು ಇಡಿಗೇರಿ ಬಂತು, ಮನೆಗೆ ಬಂತು, ಮುಗಿತಾ. ಈಗ ಮೀಟಿಂಗ್ ಹೋಗ್ತೀನಂದ್ರು ಎಲ್ಲರೂ ಬಯಸ್ಕೊಂಡ ಬಂದಿರ್ತೀರಿ, ನಾನು ಬಯಸ್ಕೊಂಡ ಬಂದೀನಿ. ಏನು ಬಾರಿ ಹೋಗಿ ಪೆನ್ಷನ್ ತೊಗೊಂಡ್ಬರ್ಬೇಕು ಅಂತಾನೆ ಗಣಮಗ ಅಲ್ರಿ. ಇಷ್ಟು ವರ್ಷ ಆದಮೇಲೆ ನನ್ನ ಮೊಮ್ಮಗಂದು, ನನ್ನ ಮೊಮ್ಮಗಳು ಅಥವಾ ನಮ್ಮ ತಂದೆ ತಾಯಿ ಶ್ರಾದ್ದ ಪಕ್ಷ ಮಾಡಲಿಕ್ಕೆ ನನ್ನ ರೊಕ್ಕ ನನ್ನಲ್ಲಿ ಇರಬಾರ್ದ? ಏನಪ್ಪ ಇದು? ನಾಳೆ ಸತ್ರ ಕುಣಿ ತೆಗಿಲಿಕ್ಕೆ ರೊಕ್ಕ ಆಗಲ್ಲ, ಅಥವಾ ಕಟ್ಟಿಗೆ ಸುಡಲಿಕ್ಕೆ ರೊಕ್ಕ ಆಗಲ್ಲ. ನಾವು ಕೈಗೊಳ್ಳಬಾರ್ದು, ನಮ್ಮ ರೊಕ್ಕ ನಮ್ಮಲ್ಲಿರಬೇಕು. ನಾವು ನಮ್ಮ ಮರ್ಯಾದೆ ಸಲುವಾಗಿ ಹೊರದಾಡಕತ್ತೀವಿ. ನನ್ನ ಮರ್ಯಾದೆ ಹೋಗ್ಬಿಟ್ಟದ. ನಾನು ನೌಕರಿ ಮಾಡುವಾಗ ನಂದು ಎಷ್ಟು ಮರ್ಯಾದೆ ಇತ್ತು, ನನ್ನ ಫ್ಯಾಮಿಲಿನಲ್ಲೇ ನನ್ನ ಮರ್ಯಾದೆ ಇಲ್ಲ. ಸೊಸೈಟಿ ಒಳಗೆ ಮರ್ಯಾದೆ ಬರಲಿ ಸಾಧ್ಯದನು? ಮೋದಿ ಸಾಹೇಬ್ರೇ, ಇಲ್ಲಿಂದ ನಮ್ಮ ಕೈ ಮುಗಿದು ಕೇಳ್ತೀನಿ, ನಿಮಗೂ ಬಂಧು ಬಳಗಗಳಿದ್ದಾರ, ನಿಮಗೂ ಅಣ್ಣ ತಮ್ಮಂದ್ರಿದ್ದಾರ. ಮನ್ಸುಖ್ ಮಾಡಿ ಅವರೇ ನಿಮ್ಮ ಬಳಗದವರು ಇದ್ದಾರ, ಅವ್ರ ಬಗ್ಗೆನೂ ವಿಚಾರ ಮಾಡಿ ನಮಗೂ ಕೊಡಿಸ್ರಿ. ದೇವರಿಗೆ ಕೊಡಬೇಡ ಅಂತ ಹೇಳಲ್ಲ, ನಮಗೆ ಅನುಕೂಲ ಮಾಡಿಕೊಡ್ರಿ. ನಾವು ಕೇಳೋದೇನು? 7,500 ಪ್ಲಸ್ DA, ಗಂಡ ಹೆಂಡತಿಗೆ 2 ಹೊತ್ತು ಊಟ ಹಾಗೂ ಒಂದು ಸಣ್ಣ ಮನೆಗಳು, ಇನ್ನೊಂದು ಆರೋಗ್ಯದ ಫೆಸಿಲಿಟಿ. ಇವತ್ತು ನಾಳೆ ಡಾಕ್ಟರ್ ಕಡೆ ಹೋದ್ರೆ ಇಷ್ಟುದ್ದ ಬಾನ ಬಿಟ್ರವ ಮುಗ್ದ ಹೋಯ್ತು, ಆ ಪೆನ್ಷನ್ ಅದ್ರಾಗ ಹೋಗ್ಬಿಡ್ತೀವಲ್ಲ. ನಾನು ಹೇಳಿದ ವಿಷಯಗಳನ್ನು ಸರಿಯಾಗಿ ತಿಳ್ಕೊಡ್ರಿ. क्या साहब समझ गए ना? हम बने तो हमारा साथ है ना आपको? नहीं, हम कभी भी जिंदगी में कभी भी नहीं डरना, पहले भी नहीं डरते हम जिंदगी हमारी इज्जत के वास्ते लड़ रहे हैं, इसके वास्ते नहीं है। वो भगवान हमारे पास जो शक्ति दिया है, वो भगवान हम लोग को जो आशीर्वाद कर रहा है, वो लेके हम लड़ रहे हैं. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ನಿಮ್ಗೆಲ್ಲರಿಗೂ ಗೊತ್ತದ, ನಾನು ಕ್ಯಾನ್ಸರ್ ಸರ್ವೈವಲ್ ಪೇಷಂಟ್. ನನಗೆ ನೀವೆಲ್ಲರೂ ರಮಾಕಾಂತ್ ಅವರಿಗೆ ಶಕ್ತಿ ಕೊಟ್ಟಿದ್ದ ದೇವರು ಹೇಳ್ಕೊರಿ.